ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕಾರಣ ಒಂದು ಕಡೆ ಹೈಕೋರ್ಟ್ ಆದೇಶ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ತನಿಖೆಗೆ ಅಸ್ತು ಅಂದಿರೋ ಬಳಿಕ ಮುಂದುವರೆದ ಭಾಗ ಬೆಂಗಳೂರಿನತ್ತ ಹೊರಟಿದ್ದಾರೆ ಲೋಕಾಯುಕ್ತ ಎಸ್ಪಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೋರ್ಟ್ ಆದೇಶ ಪ್ರತಿ ಪಡೆಯೋದಕ್ಕೆ ಹೊರಟಿದ್ದಾರೆ ಎಸ್ಪಿ ಉದೇಶ್. ರಿಪಬ್ಲಿಕನ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲು ಇನ್ಸ್ಪೆಕ್ಟರ್ ಕಳಿಸಿದ್ದ ಎಸ್ಪಿ ಉದೇಶ್, ಆ ನಂತರ ತಾವೇ ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ ಎಸ್ಪಿ ಉದೇಶ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೋರ್ಟ್ ಆದೇಶ ಪ್ರತಿ ಪಡಿಬೇಕಲ್ಲ, ಪ್ರತಿ ಸಿಕ್ಕ ತಕ್ಷಣ ಎಫ್ಐಆರ್ ದಾಖಲಾಗುತ್ತೆ. ಹಾಗಾಗಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ, ಆ ನಂತರ ಅನುಮಾನ ಬಿದ್ದಲ್ಲಿ ಯಾರೆಲ್ಲ ಆರೋಪಿತರಿದ್ದಾರೋ ಅವರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ. ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ನೀಡಿದ ಬಳಿಕ ಈ ಕೇಸನ್ನ ಲೋಕಾಯುಕ್ತಕ್ಕೆ ನೀಡಲಾಗುತ್ತೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಬೇಕು, ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಆ ಅಧಿಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕಿದೆ. ಆದ್ರೆ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಅಥವಾ ನಾಳೆ ಸಿಬಿಐಗೆ ವಹಿಸುವಂತೆ ದೂರುದಾರ ಅರ್ಜಿಯನ್ನ ಕೂಡ ಸಲ್ಲಿಸಲಿದ್ದಾರಂತೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡ್ತಾರೆ. ಲೋಕಾಯುಕ್ತ ಸಂಸ್ಥೆ ಮೇಲೆ ನನಗೆ ವಿಶ್ವಾಸ ಇದೆ, ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅವರ ಒತ್ತಡಕ್ಕೆ ಮಣಿದು ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಕ್ರಮ ಭೂ ಕಬಳಿಕೆ ನಿಯಮಗಳಡಿ ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ಸಂಬಂಧಪಟ್ಟ ಕಲಂಗಳು IPC 420, 465 ಈ ಥರ ಕಲಂಗಳ ಪಡೆಯಲ್ಲಿ ಇವತ್ತು ಪ್ರಕರಣ ದಾಖಲಾಗುತ್ತೆ. ನಿಮಗೆ ಎಫ್ಐಆರ್ ಪ್ರತಿ ಅದೇ ಆದೇಶ ಪ್ರತಿ ಸಿಕ್ಕಿದೆ ಹೇಗೆ ಸರ್ ಅಂತ ಕೋರ್ಟ್ಲಿಂದ? ಸೊ ಇನ್ನೂ ದೃಢೀಕೃತ ಪ್ರತಿ ಸಿಕ್ಕಿಲ್ಲ. ಸೊ ಈ ಕೋರ್ಟಿಂದ ಏನು ದಾಖಲಾತಿ ಸಿಕ್ಕಿದೆ, ಸೊ ಅದನ್ನೇ ಇಟ್ಕೊಂಡು ನಾವು FIR ದಾಖಲು ಮಾಡ್ಬೋದು. ಸೊ ಇದನ್ನು SP ಅವರಿಗೆ ಅದು ಕೊಟ್ಟು FIR ದಾಖಲು ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಮಾಮೂಲಿ ಈಗ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಆದೇಶ ಪ್ರತಿ ಸಿಕ್ಕಿರುತ್ತೆ ಹೇಗೆ ಸರ್ ಅಂತ? ಇಲ್ಲ ಸರ್, ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಬಹುಶಃ ಇವತ್ತು ಬೆಳಗ್ಗೆ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಜೊತೆಗೆ ನಾನು ಏನು ಈ ಕೋರ್ಟಿಂದ ಆದೇಶ ಪಡ್ಕೊಂಡಿದ್ದೀನಿ, ಸೊ ಅದನ್ನು ತೊಗೊಂಡೋಗ್ಬಿಟ್ಟು ಅದರ ಆಧಾರದ ಮೇಲೆ FIR ದಾಖಲು ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡ್ರೆ ಅವ್ರು ಮಾಡಲೇಬೇಕಾಗುತ್ತೆ. CM ಅವರು ಆರಂಭದಿಂದಲೂ ಕೂಡ ನಿನ್ನೆಲೂ ಕೂಡ ಹೇಳ್ತಾ ಇರುವಂತೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ಅನ್ನುವಂಥ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದರಲ್ಲೂ ಕೂಡ, ಮತ್ತು ನಿನ್ನೆ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಿನಲ್ಲೂ ಕೂಡ ಸಿದ್ದರಾಮಯ್ಯ ಪಾತ್ರ ಇರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕೊಂಡು ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಈಗ ಅವರು ಕೂಡ ಇವತ್ತು ವಿಭಾಗೀಯ ಪೀಠಕ್ಕೆ ಹೋಗೋದಕ್ಕೂ ಕೂಡ ಸಿದ್ಧತೆಗಳ ಮಾಡ್ಕೊಳ್ತಾ ಇದ್ದಾರೆ CM ಅವರು ಕೂಡ. ಸರ್ ಅವರು ಏನು ಸಿದ್ಧತೆ ಮಾಡ್ಕೊಳ್ತಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ನಮ್ಮ ವಕೀಲರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಅವರು ಕೂಡ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಅರ್ಜಿ ಸಲ್ಲಿಸಿದಾಗ ನೀವು ಕೂಡ ಅರ್ಜಿ ಸಲ್ಲಿಸ್ತಾರೆ ಸರ್? ಖಂಡಿತ ಆಗಲೇ ನಾವು KVT ಸಲ್ಲಿಸಿದ್ದೀವಿ ಇರೋದ್ರಿಂದ. ಸೊ ನಮ್ಮ ಗಮನಕ್ಕೆ ಬರದಂತೆ ಅವರು ಯಾವುದೇ ರೀತಿ ಒಂದು ಆದೇಶ ಪಡ್ಕೊಳ್ಳೋಕೆ ಸಾಧ್ಯ ಏನಾಗಲ್ಲ. KVT ಏನಾದ್ರು ಸಲ್ಲಿಸಿರೋ ಸರ್ ಅಂತ? ಅದೇ ನಮ್ಮ ಗಮನಕ್ಕೆ ಬರದೆ ಯಾವುದೇ ರೀತಿಯ ಒಂದು ಆದೇಶ ಮಾಡಬೇಡಿ, ಸೊ ನಮ್ಮ ಒಂದು ಅಹವಾಲನ್ನು ಕೇಳಿ ಆ ನಂತರ ಆದೇಶ ಮಾಡಿ ಅಂತೇಳಿ ನಾವು ಅದು ಮನವಿ ಹಾಕಿ ಮಾಡಿರೋದು. ಈಗ ಲೋಕಾಯುಕ್ತ ಸಂಸ್ಥೆಗೆ ಕೇಸ್ ವರ್ಗಾಗಿದೆ ಸರ್, ಮೈಸೂರು ತನಿಖೆ ಮಾಡಬೇಕು ಅಂತ ಆದೇಶ ಆಗಿದೆ ಸರ್. ಫೇರ್ ಆಗಿ ತನಿಖೆ ನಡೀತಾ ನಂಬಿಕೆ ಇದೆ ಸರ್? ಸೊ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಬೇಕು ಅಂತಲೇ ನಾವು ಇವತ್ತು ಅಥವಾ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ರಿಟ್ ಪಿಟಿಷನ್ ಆಗ್ತಿದ್ದಾರೆ ಸರ್ ನಾಳೆ ತಿರ್ಗಾ? ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಸಲ್ಲಿಸ್ತಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸರಿಸುಮಾರು 3 ಕಿಲೋಮೀಟರ್ ಹೊತ್ತೊಯ್ದಿದ್ದಾರೆ ಕುಟುಂಬಸ್ಥರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾರಣ ರಸ್ತೆ ಇಲ್ಲ, ತೂಗು ಸೇತುವೆಯ ಮೇಲೆ ಜೀವ ಕೈಯಲ್ಲಿ ಹಿಡ್ಕೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತೊಯ್ದಂತಹ ಘಟನೆ. ರಸ್ತೆ ಇಲ್ಲದೆ ತೂಗು ಸೇತುವೆ ಮೇಲೆ ಹೊತ್ತೊಯ್ದಿದ್ದಾರೆ ಸ್ಥಳೀಯರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಲಕ್ಷ್ಮಿ, 70 ವರ್ಷ. ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲ್ಲಿಬೀಡು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದಶಕಗಳಿಂದಲೂ ಕೂಡ ಭದ್ರಾ ನದಿಯ ತೂಗು. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕಾರಣ ಒಂದು ಕಡೆ ಹೈಕೋರ್ಟ್ ಆದೇಶ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ತನಿಖೆಗೆ ಅಸ್ತು ಅಂದಿರೋ ಬಳಿಕ ಮುಂದುವರೆದ ಭಾಗ ಬೆಂಗಳೂರಿನತ್ತ ಹೊರಟಿದ್ದಾರೆ ಲೋಕಾಯುಕ್ತ ಎಸ್ಪಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೋರ್ಟ್ ಆದೇಶ ಪ್ರತಿ ಪಡೆಯೋದಕ್ಕೆ ಹೊರಟಿದ್ದಾರೆ ಎಸ್ಪಿ ಉದೇಶ್. ರಿಪಬ್ಲಿಕನ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲು ಇನ್ಸ್ಪೆಕ್ಟರ್ ಕಳಿಸಿದ್ದ ಎಸ್ಪಿ ಉದೇಶ್,
ಆ ನಂತರ ತಾವೇ ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ ಎಸ್ಪಿ ಉದಯ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೋರ್ಟ್ ಆದೇಶ ಪ್ರತಿ ಪಡಿಬೇಕಲ್ಲ, ಪ್ರತಿ ಸಿಕ್ಕ ತಕ್ಷಣ ಎಫ್ಐಆರ್ ದಾಖಲಾಗುತ್ತೆ. ಹಾಗಾಗಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ, ಆ ನಂತರ ಅನುಮಾನ ಬಿದ್ದಲ್ಲಿ ಯಾರೆಲ್ಲ ಆರೋಪಿತರಿದ್ದಾರೋ ಅವರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ. ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ನೀಡಿದ ಬಳಿಕ ಈ ಕೇಸನ್ನ ಲೋಕಾಯುಕ್ತಕ್ಕೆ ನೀಡಲಾಗುತ್ತೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಬೇಕು, ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಆ ಅಧಿಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕಿದೆ. ಆದ್ರೆ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಅಥವಾ ನಾಳೆ ಸಿಬಿಐಗೆ ವಹಿಸುವಂತೆ ದೂರುದಾರ ಅರ್ಜಿಯನ್ನ ಕೂಡ ಸಲ್ಲಿಸಲಿದ್ದಾರಂತೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡ್ತಾರೆ. ಲೋಕಾಯುಕ್ತ ಸಂಸ್ಥೆ ಮೇಲೆ ನನಗೆ ವಿಶ್ವಾಸ ಇದೆ, ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅವರ ಒತ್ತಡಕ್ಕೆ ಮಣಿದು ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಕ್ರಮ ಭೂ ಕಬಳಿಕೆ ನಿಯಮಗಳಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ಸಂಬಂಧಪಟ್ಟ ಕಲಂಗಳು IPC 420, 465 ಈ ಥರ ಕಲಂಗಳ ಪಡೆಯಲ್ಲಿ ಇವತ್ತು ಪ್ರಕರಣ ದಾಖಲಾಗುತ್ತೆ. ನಿಮಗೆ ಎಫ್ಐಆರ್ ಪ್ರತಿ ಅದೇ ಆದೇಶ ಪ್ರತಿ ಸಿಕ್ಕಿದೆ ಹೇಗೆ ಸರ್ ಅಂತ ಕೋರ್ಟ್ಲಿಂದ? ಸೊ ಇನ್ನೂ ದೃಢೀಕೃತ ಪ್ರತಿ ಸಿಕ್ಕಿಲ್ಲ. ಸೊ ಈ ಕೋರ್ಟಿಂದ ಏನು ದಾಖಲಾತಿ ಸಿಕ್ಕಿದೆ, ಸೊ ಅದನ್ನೇ ಇಟ್ಕೊಂಡು ನಾವು FIR ದಾಖಲೆ ಮಾಡ್ಬೋದು. ಸೊ ಇದನ್ನು SP ಅವರಿಗೆ ಅದು ಕೊಟ್ಟು FIR ದಾಖಲೆ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಮಾಮೂಲಿ ಈಗ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಆದೇಶ ಪ್ರತಿ ಸಿಕ್ಕಿರುತ್ತೆ ಹೇಗೆ ಸರ್ ಅಂತ? ಇಲ್ಲ ಸರ್, ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಬಹುಶಃ ಇವತ್ತು ಬೆಳಗ್ಗೆ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಜೊತೆಗೆ ನಾನು ಏನು ಈ ಕೋರ್ಟಿಂದ ಆದೇಶ ಪಡ್ಕೊಂಡಿದ್ದೀನಿ, ಸೊ ಅದನ್ನು ತೊಗೊಂಡೋಗ್ಬಿಟ್ಟು ಅದರ ಆಧಾರದ ಮೇಲೆ FIR ದಾಖಲೆ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡ್ರೆ ಅವ್ರು ಮಾಡಲೇಬೇಕಾಗುತ್ತೆ. CM ಅವರು ಆರಂಭದಿಂದಲೂ ಕೂಡ ನಿನ್ನೆನೂ ಕೂಡ ಹೇಳ್ತಾ ಇರುವಂತೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಸರ್. ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದರಲ್ಲೂ ಕೂಡ, ಮತ್ತು ನಿನ್ನೆ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಿನಲ್ಲೂ ಕೂಡ ಸಿದ್ದರಾಮಯ್ಯ ಪಾತ್ರ ಇರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕೊಂಡು ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಈಗ ಅವರು ಕೂಡ ಇವತ್ತು ವಿಭಾಗೀಯ ಪೀಠಕ್ಕೆ ಹೋಗೋದಕ್ಕೂ ಕೂಡ ಸಿದ್ಧತೆಗಳ ಮಾಡ್ಕೊಳ್ತಾ ಇದ್ದಾರೆ CM ಅವರು ಕೂಡ. ಸರ್ ಅವರು ಏನು ಸಿದ್ಧತೆ ಮಾಡ್ಕೊಳ್ತಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ನಮ್ಮ ವಕೀಲರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡೋಕ್ಕೆ ಅವರು ಕೂಡ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಅರ್ಜಿ ಸಲ್ಲಿಸಿದಾಗ ನೀವು ಕೂಡ ಅರ್ಜಿ ಸಲ್ಲಿಸ್ತಾರೆ ಸರ್? ಖಂಡಿತ ಆಗಲೇ ನಾವು KVT ಸಲ್ಲಿಸಿದ್ದೀವಿ ಇರೋದ್ರಿಂದ. ಸೊ ನಮ್ಮ ಗಮನಕ್ಕೆ ಬರದಂತೆ ಅವರು ಯಾವುದೇ ರೀತಿ ಒಂದು ಆದೇಶ ಪಡ್ಕೊಳ್ಳೋಕೆ ಸಾಧ್ಯ ಏನಾಗಲ್ಲ. KVT ಏನಾದ್ರು ಸಲ್ಲಿಸಿರೋ ಸರ್ ಅಂತ? ಅದೇ ನಮ್ಮ ಗಮನಕ್ಕೆ ಬರದೆ ಯಾವುದೇ ರೀತಿಯ ಒಂದು ಆದೇಶ ಮಾಡಬೇಡಿ, ಸೊ ನಮ್ಮ ಒಂದು ಅಹವಾಲನ್ನು ಕೇಳಿ ಆ ನಂತರ ಆದೇಶ ಮಾಡಿ ಅಂತೇಳಿ ನಾವು ಅದು ಮನವಿ ಹಾಕಿ ಮಾಡಿರೋದು. ಈಗ ಲೋಕಾಯುಕ್ತ ಸಂಸ್ಥೆಗೆ ಕೇಸ್ ವರ್ಗಾಗಿದೆ ಸರ್, ಮೈಸೂರು ತನಿಖೆ ಮಾಡಬೇಕು ಅಂತ ಆದೇಶ ಆಗಿದೆ ಸರ್. ಫೇರ್ ಆಗಿ ತನಿಖೆ ನಡೀತಾ ನಂಬಿಕೆ ಇದೆ ಸರ್? ಸೊ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಬೇಕು ಅಂತಲೇ ನಾವು ಇವತ್ತು ಅಥವಾ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ರಿಟ್ ಪಿಟಿಷನ್ ಆಗ್ತಿದ್ದಾರೆ ಸರ್ ನಾಳೆ ತಿರ್ಗಾ? ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಸಲ್ಲಿಸ್ತಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸರಿಸುಮಾರು 3 ಕಿಲೋಮೀಟರ್ ಹೊತ್ತೊಯ್ದಿದ್ದಾರೆ ಕುಟುಂಬಸ್ಥರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾರಣ ರಸ್ತೆ ಇಲ್ಲ, ತೂಗು ಸೇತುವೆಯ ಮೇಲೆ ಜೀವ ಕೈಯಲ್ಲಿ ಹಿಡ್ಕೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತೊಯ್ದಂತಹ ಘಟನೆ. ರಸ್ತೆ ಇಲ್ಲದೆ ತೂಗು ಸೇತುವೆ ಮೇಲೆ ಹೊತ್ತೊಯ್ದಿದ್ದಾರೆ ಸ್ಥಳೀಯರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಲಕ್ಷ್ಮಿ, 70 ವರ್ಷ. ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲ್ಲಿಬೀಡು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದಶಕಗಳಿಂದಲೂ ಕೂಡ ಭದ್ರಾ ನದಿಯ ತೂಗು